ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಇಂಡಸ್ಟ್ರಿಗೆ ಅಂತ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ರಿವ್ಯೂಸ್ ಫೀಡ್ಬ್ಯಾಕ್ ಎಲ್ಲಾನು ಸಿಗ್ತಿದೆ, ಖುಷಿ ಆಗ್ತಿದೆ. ಈ ತರ ಒಂದು ನಾವು ಕಷ್ಟಪಟ್ಟು ಸಿನಿಮಾ 2 ವರ್ಷದಿಂದ ಮಾಡಿದ್ದು ಸಿನಿಮಾ ರಿಲೀಸ್ ಆಗಿದೆ ಅಂತ ಅನ್ಕೊಂಡು ಆದ್ಮೇಲೆ ಇಂಥ ಒಂದು ಅಪ್ರಿಸಿಯೇಷನ್ ಜನರ ಕಡೆಯಿಂದ ಸಿಗ್ತಿದೆ ಅಂತಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಹ್ಯಾಪನ್. ಬಿಕಾಸ್ ಇಂಥ ಒಂದು ಸಿನಿಮಾಗೆ ನಮ್ಮಂತ ಹೊಸ ತಂಡ ಮಾಡಿದಾಗ ಸಪೋರ್ಟ್ ಸಿಗ್ತಿದೆಯಲ್ಲ, ಅದು ಹೇಳಕ್ ಆಗಲ್ಲ, ವ್ಯಕ್ತಪಡಿಸಕ್ ಆಗ್ತಿಲ್ಲ ನನ್ಗೆ. ಬಟ್ ನಿಜವಾಗ್ಲೂ ಆದ್ರೂ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ. ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ. ಇವತ್ತು ಲೈವ್ ಬರಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಮೈಸೂರಲ್ಲಿ ಇದ್ದೀವಿ, ಸ್ವಲ್ಪ ಮಾಲ್ಸ್ ಅಲ್ಲೆಲ್ಲ ನಮ್ದು PVR ಗಳಲ್ಲೆಲ್ಲ ಶೋಸ್ ಆಗ್ತಾ ಇದೆ. ಸೊ ಒಂದ್ ರೌಂಡ್ ಥಿಯೇಟರ್ ವಿಸಿಟ್ ಕೊಡೋಣ, PVR ವಿಸಿಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು, ಪಂಚಿಯವರು ಮತ್ತೆ ನಮ್ಮ ಡೈರೆಕ್ಟರ್ ಅವರು ಮೈಸೂರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಘಟನೆ ನಡೀತು. ಅದು ಏನು ಅಂತಂದ್ರೆ, ನೆಕ್ಸಸ್ ಮಾಲ್ ನಲ್ಲಿ ನಮ್ದು ಒಂದು ಶೋ ಇತ್ತು. 4 ಗಂಟೆಗೆ 4:10 PM ಒಂದು ಶೋ ಇತ್ತು. ಸೊ ನಾವು ಒಂದು ½ an hour 3/4 ಗಂಟೆ ಮುಂಚೆನೆ ಅಲ್ಲಿದ್ವಿ, ನೋಡೋಣ ಹೆಂಗೆ ಆಗ್ತಿದೆ ಶೋ ಎಲ್ಲಾನು ಅಂತ. ಅಲ್ಲಿ ಹೋದಾಗ ಒಂದು ದುರಂತ ಆಯ್ತು. ಏನ್ ದುರಂತ ಅಂತಂದ್ರೆ, ನಾವೆಲ್ಲ ಕಡೆ ಇಡೀ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ನಾವು ಸ್ಟ್ಯಾಂಡೀಸ್ ನ ಮಾಡಿಸಿ ಕಳ್ಸಿದೀವಿ. ಯಾವ್ಯಾವ PVR ಬೇಕು, ಯಾವ್ಯಾವ ಥಿಯೇಟರ್ ಬೇಕು, ಸಿಂಗಲ್ ಸ್ಕ್ರೀನ್, ಎಲ್ಲಾ ಕಡೆನು ಪೋಸ್ಟರ್ಸ್ ಕಳ್ಸಿದೀವಿ, ದೊಡ್ಡ ಪೋಸ್ಟರ್ಸ್ ಕಳ್ಸಿದೀವಿ. ಕಳ್ಸೋದು ಏನು ಉದ್ದೇಶ ಅಂತಂದ್ರೆ, ಜನರು ಆ ಪೋಸ್ಟರ್ ನ ನೋಡಿ ಕನ್ನಡ ಸಿನಿಮಾಗೆ ಬರ್ಬೇಕು ಅಂತ. ಅಂಡ್ ಎಲ್ಲರೂ ಕಾಯ್ತಾ ಇರ್ತಾರೆ ಒಳ್ಳೆ ಕನ್ನಡ ಸಿನಿಮಾ ಬರ್ಬೇಕು ನಮ್ಮ ಇಂಡಸ್ಟ್ರಿಗೆ ಅಂತ. ಸೊ ಅದೇ ರೀತಿಯಾಗಿ ನಾವೆಲ್ಲ ಕಡೆ ಪೋಸ್ಟರ್ಸ್ ಎಲ್ಲ, ಸ್ಟ್ಯಾಂಡೀಸ್ ಎಲ್ಲ ಕಳ್ಸಿದೀವಿ. ಆ ಸ್ಟ್ಯಾಂಡೀಸ್ ಇವತ್ತು ಕೆಲವೊಂದು ಜಾಗಗಳಲ್ಲಿ ಹಾಕ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಕೆಲವೊಂದಿಷ್ಟು PVR ಗಳಿದೆ. ಆ ತರ ನನಗೆ 19th November 19ನೇ ತಾರೀಕು ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ನಾನು ರೆಕಾರ್ಡ್ ಮಾಡಿದ್ದೀನಿ ಅದನ್ನ. ಆಮೇಲೆ ನಮ್ಮ ಮಾರ್ಕೆಟಿಂಗ್ ಟೀಮ್ ಜೊತೆನೂ ಮಾತಾಡಿದ್ದೆ, ಡಿಸ್ಕಸ್ ಮಾಡಿದ್ದೆ. ಇವತ್ತು 30th November ಕರೆಕ್ಟ್ 10-11 ಡೇಸ್ ಆದ್ಮೇಲೆ ಮತ್ತೊಂದು ಇನ್ಸಿಡೆಂಟ್ ಆಗಿದೆ ಮೈಸೂರಲ್ಲಿ. ನಮ್ಮ ಕನ್ನಡ ಚಲನಚಿತ್ರದ ಒಂದು ಅದ್ಭುತವಾದ ಸಿನಿಮಾ ಬಂದಿದೆ ಅಂತ ಏನ್ ಜನರು ಹೇಳ್ತಿದಾರೋ, ಎಲ್ಲ ಕಡೆ ಹೊಗಳ್ತಿದಾರ ನಮ್ಗೆ, ಅದು ಒಂದು ಸಿನಿಮಾ ಎಲ್ಲೂ ಸ್ಟ್ಯಾಂಡೀಸ್ ಹಾಕಿಲ್ಲ, ಎಲ್ಲೂ ಪೋಸ್ಟರ್ಸ್ ಹಾಕ್ತಾ ಇಲ್ಲ. ಕೇಳಿದ್ರೆ ಇವಾಗ ತೆಗ್ದಿದ್ದೀವಿ, 5 ನಿಮಿಷ ಆಯ್ತು ತೆಗ್ದಿದ್ದೀವಿ ಅಂತ ಹೇಳ್ತಾರೆ. ಮುಂದಿನ ವಾರ ಅಥವಾ 2 weeks ಆಮೇಲೆ ಬರೋ ಮೂವೀಸ್ ಎಲ್ಲಾನು ಸ್ಟ್ಯಾಂಡೀಸ್ ಅಲ್ಲಿದೆ, ಪೋಸ್ಟರ್ಸ್ ಅಲ್ಲೆಲ್ಲ ಇದೆ. ಬಟ್ ಇವಾಗ ಏನ್ ನಡೀತಾ ಇದೆ, ಈ ವಾರದಲ್ಲಿ ರಿಲೀಸ್ ಆಗಿರೋದು, ಅದು ಎಲ್ಲನೂ ಹಾಕ್ತಿಲ್ಲ ಯಾರು. ಸೊ ಕೇಳಿದಾಗ ಏನೇನೋ ಮಾತಾಡ್ತಾರೆ, ಅದಕ್ಕೆ ಎಲ್ಲೂ ಒಂದು ಅರ್ಥ ಇರಲ್ಲ, ಎಂತದೂ ಇಲ್ಲ. ಸೊ ತುಂಬಾ ಬೇಜಾರಾಗ್ತಿದೆ. ಹಿಂಗ್ ಮಾಡಿದ್ರೆ ಹೆಂಗೆ ಹೊಸಬ್ರು ಬೆಳಿಬೇಕು, ಹೊಸ ಸಿನಿಮಾಗಳು ಜನರು ಹೆಂಗ್ ತಲುಪಿಸ್ಬೇಕು. ನಂದು ಉದ್ದೇಶ ಏನು ಅಂತಂದ್ರೆ, ಒಂದ್ ಹೊಸ ತಂಡ ನಮ್ದು, ಒಂದ್ ಒಳ್ಳೆ ಅದ್ಭುತವಾದ ಕಾಂಟೆಂಟ್ ಇಟ್ಕೊಂಡು, ಒಂದ್ ಒಳ್ಳೆ ಅದ್ಭುತವಾದ ಸ್ಟಾರ್ ಕಾಸ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದೀವಿ. 2 ವರ್ಷ ಬೇಕಾಗುತ್ತೆ ಒಂದ್ ಸಿನಿಮಾನ ಚೆನ್ನಾಗಿ ಮಾಡ್ಬೇಕು ಅಂತಂದ್ರೆ. ಕೆಲವೊಬ್ರು 3-4 ವರ್ಷ ತಗೊಂಡ್ಬಿಡ್ತಾರೆ. ಬಿಕಾಸ್ ಯಾಕೆಂದ್ರೆ ಆ ತರ ಸಿನಿಮಾ ಬೇಕು ಅವ್ರಿಗೆ. ಆ ಕಷ್ಟ, ಆ ಶ್ರಮ ನಮ್ಗೆ ಗೊತ್ತೋದು ಹೆಂಗಿರುತ್ತೆ ಅಂತ. ಸಿನಿಮಾ ಮಾಡೋದು ಒಂದ್ ಕಡೆ ಇದ್ರೆ, ಸಿನಿಮಾನ ಜನರಿಗೆ ತಲುಪಿಸೋದು ಇನ್ನೊಂದು ದೊಡ್ಡ ಬ್ಯಾಟಲ್, ಅದು ದೊಡ್ಡ ಯುದ್ಧನೇ ಅಂತ ಹೇಳ್ಬೋದು. ಅದು ನಾವು ಮಾಡ್ತಾ ಇದ್ದೀವಿ. ನಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ನಾವು ಕೈ ಮೀರಿ ನಮ್ಮ ರೀಚ್ಗಿಂತ ಜಾಸ್ತಿ ನಾವು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಟ್ಯಾಬ್ಲಾಯ್ಡ್ ಕಳಿಸ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಪ್ರಚಾರಕ್ಕೋಸ್ಕರ ಅಂತ. ಆಟೋಗಳ ಹಿಂದೆ ಸ್ಟಿಕ್ಕರ್ಸ್, ಬಸ್ಗಳ ಹಿಂದೆ ಸ್ಟಿಕ್ಕರ್ಸ್, ಪೋಸ್ಟರ್ಸ್ ಎಲ್ಲಾನು ಹಚ್ಬಿಟ್ಟು ಎಲ್ಲ ಕಡೆ ಒಂದು ಒಳ್ಳೆ FMಗೆಲ್ಲ ಕೊಟ್ಟಿದ್ದೀವಿ ನಾವು. ಈ ತರ ಎಲ್ಲ ನಾವು ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬಿಟ್ಟು ಇಂಥ ಒಂದು ಒಳ್ಳೆ ನಾನಿನ್ನ ಬಿಡಲಾರೆ ಅಂತ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ತೆರೆಗೆ ಬಂದಿದೆ ಇವಾಗ. ಬಟ್ ಆದ್ರೆ ಜನ ಬರ್ತಾ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಜನ ಖಂಡಿತವಾಗ್ಲೂ ಬರ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಟ್ ಈ ಥಿಯೇಟರ್ಗಳಿದೆಯಲ್ಲ, PVRs ಗಳಲ್ಲಿ PVR ಮ್ಯಾನೇಜರ್, ಸಿನಿಮಾ ಮ್ಯಾನೇಜರ್ ಅಂತ ಇರ್ತಾರಲ್ಲ, ಅವರು ನಮ್ಮ ಪೋಸ್ಟರ್ಸ್, ನಮ್ಮ ಸ್ಟ್ಯಾಂಡೀಸ್ ನ ಅಲ್ಲಿ ಹಾಕಕ್ ಬಿಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. 2 ವಾರ ನಂತರ ಇರೋ ಮೂವೀಸು ಅದು ಇವಾಗ್ಲೇ ಇದೆ, ಇವಾಗ್ಲೇ ಹಾಕ್ತಾ ಇದ್ದಾರೆ. ಬಟ್ ಇವಾಗ ಏನು ಮೂವೀಸ್ ನಡೀತಾ ಇದೆ, ಆ ಮೂವೀಸ್ ನ ಅವರು ತೆಗಿತಾ ಇದ್ದಾರೆ ಪೋಸ್ಟರ್ಸ್ ಎಲ್ಲಾನು. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅದು ಯಾರ್ದು ಒತ್ತಡ ಅಂತ ಹೇಳ್ಬೋದು ಅಥವಾ ಏನಂತ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸೊ ಸ್ವಲ್ಪ ಗಲಾಟೆ ಆಯ್ತು ಅಲ್ಲಿ.
ಅವರು ಸಾರಿ ಅಂತ ಕೇಳ್ತಾರೆ, ಬಟ್ ಆ ಸಾರಿ ತಗೊಂಡು ಏನ್ ಮಾಡೋದು? ನಮ್ಮ ಆಡಿಯನ್ಸಸ್ ಎಲ್ಲ ಮಿಸ್ ಆಗ್ತಾ ಇದಾರೆ. ಅಲ್ಲಿ ನಾವು ಒನ್ ಅವರ್ ಅಲ್ಲಿ ನಿಂತಿದ್ವಿ ಎಲ್ರು, ನಾನು, ನಮ್ಮ ಡೈರೆಕ್ಟರ್, ನಮ್ಮ ಮೂವಿ ಹೀರೋ ಎಲ್ರು ನಿಂತಿದ್ವಿ. 1 ಅವರ್ ನಿಂತಿದ್ದೀವಿ. ಅಂಡ್ ಎಷ್ಟು ಜನ ಬಂದು ಕನ್ನಡ ಸಿನಿಮಾ ಯಾವ್ದಿದೆ ಅಂತ ನೋಡ್ತಾ ಇರೋದು ನಾವು ಕಣ್ಣಾರೆ ನೋಡಿದೀವಿ. ಅವ್ರಿಗಲ್ಲಿ ನಮ್ಮ ಸ್ಟ್ಯಾಂಡಿ ಆಗ್ಲಿ ಕನ್ನಡ ಸಿನಿಮಾ ಕಂಡಿಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಕಣ್ಣಿಗೆ. ಅವ್ರು ಹಾಗೆ ವಾಪಸ್ ಹೋದ್ರು. ಕೆಲವೊಂದ್ ಜನ ಬೇರೆ ಪರಭಾಷೆ ಸಿನಿಮಾನ ಬುಕ್ ಮಾಡ್ಕೊಂಡು ಯಾವುದೇ ಒಂದು ವಿಧಿ ಇಲ್ದೇನೆ ಹೋಗಿ ಸಿನಿಮಾ ನೋಡಿದ್ದಾರೆ. ಅದು ನಾವು ಕಣ್ಣಾರೆ ಪ್ರತ್ಯಕ್ಷ ಅಲ್ಲಿ ನೋಡಿದೀವಿ. ಇವ್ರಿಗೆ ಕೇಳಿದ್ರೆ PVR ಅಲ್ಲೆಲ್ಲ ಗೊತ್ತಿಲ್ಲ ಯಾಕೆ ಹಂಗೆ ಅಂತ ಸ್ಟ್ಯಾಂಡೀಸ್ ತೆಗೆದ್ಬಿಟ್ಟು, ಇಲ್ಲ ಇವಾಗ 5 ನಿಮಿಷ ಆಯ್ತು. ನನ್ಗೆ ಏನ್ ಅನ್ಸ್ತಿದೆ ಅಂತಂದ್ರೆ, ಹೊಸಬ್ರ ಸಿನಿಮಾನ ಇವರು ನೋಡಕ್ ಬಿಡ್ತಾ ಇಲ್ಲ ಜನರಿಗೆ. ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಿದೆ. ಹೋದ್ ವಾರ, 2 ವಾರ ಹಿಂದೆ, ಹೋದ್ ತಿಂಗಳು, ಈ ಇತ್ತೀಚೆಗೆ ಏನು ದಿನಗಳಲ್ಲಿ ಒಳ್ಳೆ ಒಳ್ಳೆ ಕಾಂಟೆಂಟ್ ಸಿನಿಮಾಗ್ ಬರ್ತಿದೆ. 4 ಜನ ಮಾತಾಡ್ತಿದ್ದಾರೆ ಆ ಸಿನಿಮಾಗಳ ಬಗ್ಗೆ. ಬಟ್ ಇಂಥವ್ರಿಂದ ಆ ಸಿನಿಮಾಗಳು ರೀಚ್ ಆಗಕ್ ಬಿಡ್ತಾ ಇಲ್ಲ. ಇದು ಒಂದು ನಿಜವಾಗ್ಲೂ ತುಂಬಾ ದುರಂತ. ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ನೋವಾಗುತ್ತೆ. ಯಾಕಂದ್ರೆ ಇಷ್ಟೊಂದು ದುಡ್ಡು ಹಾಕಿರ್ತೀವಿ, ಇಷ್ಟೊಂದು ಕೋಟಿ ಗಂಟ್ಲೆ ದುಡ್ಡು ಹಾಕಿರ್ತೀವಿ, ಅಂಡ್ ಇಷ್ಟೊಂದು ಟೈಮ್ ಕೊಟ್ಟಿರ್ತೀವಿ, ಇಷ್ಟೊಂದು ಸ್ವೆಟ್, ಬ್ಲಡ್ ಅಂಡ್ ಸ್ವೆಟ್ ಸುರಿಸಿ ನಾವು ಒಂದು ಸಿನಿಮಾ ಮಾಡಿರ್ತೀವಿ ಜನರಿಗೆ ತಲುಪಿಸ್ಬೇಕು